ಎಸ್ ಈ ಮಧ್ಯೆ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಸುದ್ದಿಗಳನ್ನು ನೋಡ್ತಾ ಇದ್ರೆ ಸಿಎಂ ಬದಲಾವಣೆ ಆಗಬಹುದು. ಡಿಕೆ ಸಿಎಂ ಆಗಬೇಕಾಗಿದ್ರೆ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಆಶೀರ್ವಾದ ಬೇಕು. ಸಿದ್ದರಾಮಯ್ಯ ಮತ್ತು ಖರ್ಗೆ ಆಶೀರ್ವಾದ ಇಲ್ಲದೆ ಡಿಕೆ ಸಿಎಂ ಆಗಲ್ಲ ಅಂತ ಟಿವಿ9 ಜೊತೆ ಮಾತನಾಡ್ತಾ ಮಾಗಡಿ ಶಾಸಕ ಬಾಲಕೃಷ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಬಣದ ಆಪ್ತ ಶಾಸಕರು ಯಾರೂ ಕೂಡ ದೆಹಲಿಯತ್ತ ಪಯಣ ಬೆಳೆಸಲಿಲ್ಲ. ಆದರೆ ಇಲ್ಲೇ ಇದ್ದು ಮನಸ್ಸಿನಲ್ಲೇ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಹಿರಂಗವಾಗಿ ಏನನ್ನೂ ಹೇಳ್ತಿರ್ಲಿಲ್ಲ. ಆದರೆ ಬದಲಾವಣೆಯಾಗತ್ತೆ, ಬಯಸಿದ್ದಾಗತ್ತೆ ಅನ್ನುವಂಥ ಆಶಯ ತೋರ್ಪಡಿಸ್ತಾ ಇದ್ರು. ಈಗ ಅಂಥ ಸಮಯ ಬಂದಿದ್ದಕ್ಕೆ ಈಗ ಬಾಲಕೃಷ್ಣ ಅವ್ರು ಮಾತನಾಡ್ತಾ ಹೇಳಿದ್ದೇನು, ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಆಶೀರ್ವಾದ ಇಲ್ಲದೆ ಡಿಕೆ ಸಿಎಂ ಆಗೋದಕ್ಕಾಗಲ್ಲ. ಅವರ ಆಶೀರ್ವಾದ ಬೇಕಾಗತ್ತೆ. ಸಿದ್ದರಾಮಯ್ಯ ನಂತರ ಡಿಕೆಗೆ ಅವಕಾಶ ಕೊಡಬೇಕು ಅಂತ ನಾನು ಹೇಳಿದ್ದೆ. ಆ ಮಾತಿಗೆ ನಾನು ಈಗಲೂ ಬದ್ಧ ಅಂತ ಬಾಲಕೃಷ್ಣ ಮಾತನಾಡಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡ ನೀಡ್ತಾ ಇರೋ ಮಾಹಿತಿ ಕೂಡ ದೊಡ್ಡ ಮಟ್ಟಿಗೆ ಲಭ್ಯವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವ್ರ ನೇರೋಗರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳೋರು, ಶುಭಗಳಿಗೆ ಬಂದರೆ ಯಾರು ಯಾವುದನ್ನು ತಡೆಯೋಕ್ಕಾಗಲ್ಲ ಅಂತ ಹೇಳಿ. ಅಂಥ ದಿನ ಬಂದಿದ್ಯಾ? ಶುಭಗಳಿಗೆ ಬಂದಿದೆಯೋ ಇಲ್ವೋ ಅಂತ ಹೇಳಿ ನೀವೇ ತೀರ್ಮಾನ ಮಾಡಿಬಿಟ್ಟಿದ್ದೀರಾ. ನನಗೆ ಗೊತ್ತಿಲ್ಲ, ಅದು ನಮಗಿನ್ನೂ ಮೆಸೇಜ್ ಬಂದಿಲ್ಲ ಅದೇನಾಗಿದೆ ಅಂತ ಅಲ್ಲಿ ಹೈಕಮಾಂಡ್ನಲ್ಲಿ. ಬಟ್ ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಶುಭಗಳಿಗೆ ಬಂದಿದೆ ಅಂತ. ಡಿ ಕೆ ಶಿವಕುಮಾರ್ ಅವ್ರಿಗೆ ಶುಭಗಳಿಗೆ ಬರಬೇಕು ಅಂತಂದರೆ ಸಿದ್ದರಾಮಣ್ಣವರ ಆಶೀರ್ವಾದ ಭಾಳ ಮುಖ್ಯ. ಅದಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶುಭಗಳಿಗೆ ಬರ್ತದೆ. ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು, ನಾಳೆ ಮುಖ್ಯಮಂತ್ರಿ ಅವರು 10:30-11 ಗಂಟೆ ಸುಮಾರಿಗೆ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ. ಆ ರೀತಿ ಏನಾಗಿಲ್ಲ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಹೈಕಮಾಂಡಿಂದ ಅಲ್ಲಿಂದ ಅಬ್ಸರ್ವರ್ಸ್ ಬರ್ತಾರೆ, ಇಲ್ಲಿ ಚರ್ಚೆ ಆಗ್ತದೆ, ಆಮೇಲೆ ಶಾಸಕಾಂಗ ಪಕ್ಷ ಸಭೆ ಆಗಬೇಕು. ಇವೆಲ್ಲ ಇನ್ನೂ ಪ್ರಕ್ರಿಯೆಗಳಿದ್ದಾವೆ. ಅವೆಲ್ಲ ಆದಮೇಲೆ ತೀರ್ಮಾನ ಆಗ್ಬೋದು. ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದೇ ಏನೋ ರಾಜೀನಾಮೆ ಕೊಡ್ತಾರೆ ಅಂತ. ನಾವು ರಾಜೀನಾಮೆ ಕೊಡ್ತಾರಲ್ಲೋ ನಮಗಂತೂ ಗೊತ್ತಿಲ್ಲ. ಬಟ್ ನಾವು ಮಾಧ್ಯಮದಲ್ಲಿ ನೋಡ್ತಾ ಇರೋದು ಬೆಳವಣಿಗೆಗಳು ನೋಡಿದ್ರೆ ಅದು ಆಗ್ಬೋದು ಅಂತ. ನಮಗಿನ್ನ ಅಲ್ಲಿಂದ ಶಾಸಕರುಗಳಿಗಾಗಲಿ ಯಾರಿಗೂ ನಮ್ಗೆ ಯಾವುದು ಮಾಹಿತಿ ಬಂದಿಲ್ಲ ಇನ್ನು ಲಭ್ಯ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಒಂದು ಅವಕಾಶ ಸಿಗಬೇಕು, ಅವರು ಕೂಡ ಪಕ್ಷಕ್ಕೆ ದುಡಿದಿದ್ದಾರೆ ಅಂತೇಳಿ ಧ್ವನಿ ಎದ್ದಂತ ಮೊದಲಿಗ ನೀವು. ಇವತ್ತು ಅದೇ ಧ್ವನಿ ಇದೆ. ನಾವು ಹೇಳೋದು ನಾಳೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಡಿ, ನಾಳೆದು ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿಬಿಡಿ ಅಂತ ನಾವು ಹೇಳಲ್ಲ. ಯಾವತ್ತು ಸಿದ್ದರಾಮಯ್ಯನವರು ಇಳಿತಾರೆ ಆವತ್ತು ಅವಕಾಶ ನಮ್ಮ ನಾಯಕರಿಗೆ ಕೊಡಿ ಅಂತ ನಾವು ಕೇಳಿದ್ದೀವಿ. ನಾಳೆನೇ ಮಾಡಿ ನಾಳೆದೇ ಮಾಡಿ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಇಲ್ಲ. ಸಿದ್ದರಾಮಯ್ಯನವ್ರ ನಂತರ ಯಾರಿದ್ದಾರೆ ಈ ರಾಜ್ಯದಲ್ಲಿ ಅಂತಂದರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ನಂತರ ಭಾಳಷ್ಟು ಜನ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿ ನಿಭಾಯಿಸಿ ಪಕ್ಷ ಅಧಿಕಾರಕ್ಕೆ ತಂದು ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಕೆಲಸ ಅವರು ಮಾಡಬೇಕು. ಈಗೇನಾರ ಅಂತ ಅವಕಾಶ ಇದ್ದಾಗ ಸಿದ್ದರಾಮಣ್ಣವರು ತುಂಬ ಹೃದಯದಿಂದ ಅವ್ರಿಗೆ ಆಶೀರ್ವಾದ ಮಾಡಬೇಕು. ನೀವು ಕೂಡ ನೋಡಿದಂಗೆ ದೊಡ್ಡ ಮಟ್ಟಿಗೆ ಚರ್ಚೆ ನಡೀತಾ ಇದೆ, ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ. ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಏನಾರು ರಾಜೀನಾಮೆಯನ್ನು ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಧ್ವನಿಯನ್ನು ಮೊದಲು ಎತ್ತಿರ ಮತ್ತೂ ಈಗಲ್ಲ, ಯಾವಾಗಲೂ ಎತ್ತೀವಿ. ಸಿದ್ದರಾಮಣ್ಣವ್ರ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ನೋಡ್ರಿ, ಗ್ಯಾರಂಟಿಗೆ ಸೈನ್ ಆಗ್ತವ್ರು ಯಾರು? ಸಿದ್ದರಾಮಣ್ಣವರು, ಡಿ ಕೆ ಶಿವಕುಮಾರ್ ಅವರು. ಈಗ ಸಿದ್ದರಾಮಣ್ಣವ್ರದ್ದು ಆಯಿತು, ಅವ್ರು ಇರೋವರೆಗೂ ಅವ್ರು ಇರಲಿ. ಅವ್ರು ಬೇಡಪ್ಪ ಬೇರೆಯವ್ರನ್ನ ಮಾಡ್ತೀವಿ ಅಂದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಹುಶಃ ಅವಾಗ ಹೈಕಮಾಂಡ್ ತಲೆಯಲ್ಲೂ ಕೂಡ ಅದು ಇದೆ. ಮತ್ತು ಇದು ಸಾರ್ವಜನಿಕರ ಅಭಿಪ್ರಾಯ ಕೂಡ, ರಾಜ್ಯದ ಜನತೆಯ ಸಾರ್ವಜನಿಕರ ಅಭಿಪ್ರಾಯ ಕೂಡ ಅದೇ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಣ್ಣ ಬೇಡ ಅಂದ ದಿವಸ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡಬೇಕು ಅಂತಕ್ಕಂಥದ್ದು. ಈಗ ಯಾವತ್ತೂ ಕೂಡ ಪಕ್ಷ ಹೈಕಮಾಂಡು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು. ಅದು ವಿರುದ್ಧವಾಗಿ ನಡ್ಕೊಂಡ್ರೆ ತೀರ್ಮಾನಗಳು, ರಿಸಲ್ಟ್ಗಳು ಏರುಪೇರು ಆಗ್ತವೆ. ಬಹುಶಃ ಆ ತೀರ್ಮಾನಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆ ಸೂಚಿಸ್ತದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನೀವು ಕೂಡ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು, ಸ್ನೇಹಿತರು ಮಾತಾಡಿದ್ರೆ ಏನಾದರೂ ಡೈಲಿಗೆ? ಯಾಕೆಂದ್ರೆ ಡೈಲಿ ಮಟ್ಟದಲ್ಲಿ ನಿಮಗೂ ಕೂಡ ನೆಟ್ವರ್ಕ್ ಇರುವಂಥದ್ದು, ಮಾತಾಡಿದ್ರೆ ಏನಾದ್ರೂ? ಇಲ್ಲ ನೋಡ್ರಿ, ಇಲ್ಲಿಂದ ಸುಮ್ಮನೆ ಹೋಯ್ತಾರೆ ಡೆಲ್ಲಿ ಮಟ್ಟಿಗೆ ಎಲ್ಲರೂ. ಅಲ್ಲಿ ಯಾರು ಒಳಗಡೆ ಯಾರನ್ನೂ ಬಿಡೋದು ಇಲ್ಲ, ಯಾರು ತಗೋ ಮಾತಾಡೋದು ಇಲ್ಲ. ಮಾತಾಡಿರೋದು ಇಬ್ಬರು ತವೇನೆ, ಒಬ್ಬರು CM, ಒಂದು DCM. ಇವರೆಲ್ಲ ಸುಮ್ಮನೆ ಹಿಂದೆ ಹೋಗಿದಾರಲ್ಲ, ಅವರೆಲ್ಲ ಸುಮ್ಮನೆ ಹೋಗಿ ಕೂತಿದ್ದು ಹೋಟ್ಲಲ್ಲಿ ಇವ್ರ ಜೊತೆ ಚರ್ಚೆ ಮಾಡ್ಕೊಂಡು ಅಲ್ಲಿ ಏನಾಯಿತು ಅಂತ ಕೇಳ್ಬೋದು ಅಷ್ಟೇ. ಅಲ್ಲಿ ಒಳಗಡೆ ಬೇರೆಯವ್ರಿಗೆ ಯಾರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. CM, DCM ಅವರು ಚರ್ಚೆ ಮಾಡಿದ್ದಾರೆ. ಅದು ಹೈಕಮಾಂಡ್ ಕೂತ್ಕೊಂಡು ಬಹುಶಃ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸಿದ್ದಾರೆ ಅಂತ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿದ್ದೀವಿ. ನೋಡೋಣ, ಇನ್ನು ತೀರ್ಪು ಬರಬೇಕಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ಮಾತಾಡಿದ್ರಾ, ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರಾ? ಇಲ್ಲ, ನಾವೆಲ್ಲ ಬರೀ ನಿಮ್ಮ ಮಾಧ್ಯಮ ಮುಖಾಂತರ ತಿಳ್ಕೊಂಡಿರೋದು ಅಷ್ಟೇ, ನಾವು ಯಾರನ್ನೂ ಸಂಪರ್ಕ ಮಾಡಿಲ್ಲ. ಈಗ ನಿಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗುವಂಥ ಒಂದು ಸಮಯ ಬಂದಿದೆ ಅಂತ ಚರ್ಚೆಗಳು ದೊಡ್ಡ ಮಟ್ಟಿಗೆ ನಡೀತಾ ಇದೆ. ನೋಡ್ರಿ, ಇದುವರೆಗೂ ಕೆಂಗಲ್ ಹನುಮಂತಯ್ಯನವ್ರನ್ನ ಬಿಟ್ಟರೆ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರೇ. ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗೋದು ಬೇರೆ. ಅದು ಹೆಗ್ಡೆ ಅವರು ಆಗಿದ್ದಾರೆ, ದೇವೇಗೌಡರು ಆಗಿದ್ದಾರೆ, ಕುಮಾರಸ್ವಾಮಿ ಅವರು ಆಗಿದ್ದಾರೆ. ಆದರೆ ನಮ್ಮ ಜಿಲ್ಲೆನಲ್ಲೇ ಹುಟ್ಟಿ ಈ ಜಿಲ್ಲೆಯ ಮಣ್ಣಿನ ಮಗ ಅದು ಕೆಂಗಲ್ ಹನುಮಂತಯ್ಯನವ್ರು ಬಿಟ್ಟು ಅವ್ರು ಸ್ವಲ್ಪ ದಿವಸ ಏನೋ ಇದ್ರು ಅಷ್ಟೇ. ಅದಾದಮೇಲೆ ಅವಕಾಶ ಸಿಕ್ಕಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೇನೆ. ಇದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಲ್ಲ.
ನಾನು ಯಾರಿಗೋ ನಮ್ಮ ಸ್ನೇಹಿತರಿಗೆ ಅದನ್ನೇ ಹೇಳ್ತಾ ಇದ್ದೆ, ನೋಡಪ್ಪ ಡಿ ಕೆ ಶಿವಕುಮಾರ್ ಅಂದ್ರೆ ಏನು, ದೊಡ್ಡ ಆಳಲ್ಲಿ ಕೆಂಪೇಗೌಡರ ಮಗ ಶಿವಕುಮಾರ್. ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಏನು, ಹರದನಹಳ್ಳಿ ದೇವೇಗೌಡರ ಮಗ ಕುಮಾರಸ್ವಾಮಿ. ಹರದನಹಳ್ಳಿ ನ್ಯಾಚುರಲಿ ಅದು ಇಟ್ಸ್ ಎ ಬರ್ತ್ ರೈಟ್ ಅಲ್ವಾ. ನಾವು ಹುಟ್ಟಿದ್ದೀವಿ, ನಾವು ಇಲ್ಲಿ ಇದ್ದೀವಿ, ನಾವು ನಮ್ಮ ಜಿಲ್ಲೆ ಖುಷಿ, ಇದು ನಮ್ಮ ಜಿಲ್ಲೆಗೆ ಅವಕಾಶ. ಕೆಂಗಲ್ ಹನುಮಂತಯ್ಯನವ್ರ ನಂತರ ಸಿಕ್ಕಿರೋದು ಇವಾಗಲೇ, ನಮಗೆ ಮಧ್ಯೆ ಯಾವಾಗಲೂ ಕೂಡ ಸಿಕ್ಕಿರಲಿಲ್ಲ. ಬೇರೆಯವ್ರು ಬಂದು ಈಗ ಒಬ್ಬ ಮುಖ್ಯಮಂತ್ರಿ ಆಗೋರು ಅವ್ರ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆ ಗೆಲ್ತಾರೆ, ಅದು ಬೇರೆ ವಿಚಾರ. ಆದರೆ ಇದೇ ಮಣ್ಣಿನ ಮಗ ಇಲ್ಲೇ ಗೆದ್ದು ಇಲ್ಲೇ ಸಾಧನೆ ಮಾಡಿ ಮುಖ್ಯಮಂತ್ರಿ ಆಗೋದಲ್ಲ, ಅದು ಭಾಳ ಪ್ರಾಮುಖ್ಯತೆ. ಅದಕ್ಕೆ ಈಗ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಇನ್ನೊಂದು ಚರ್ಚೆ ನಿಮ್ಮ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು, ರಾಜಣ್ಣ ಅವರು ಕೂಡ ಹಿಂದೆ ಹೇಳಿದ್ರು, ಸಿದ್ದರಾಮಯ್ಯ ಅವರು ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಹೇಳಿದರೆ ದಲಿತ CMಗೆ ಅವಕಾಶ ಕೊಡಬೇಕು, ಪರಮೇಶ್ವರಿಗೆ ಕೊಡಬೇಕು ಅಂತೇಳಿ. ನೋಡ್ರಿ, 2013ರಲ್ಲಿ ಪರಮೇಶ್ವರ್ಗೆ ಅವ್ರಿಗೆ ಅವಕಾಶ ಇತ್ತು. ಆದರೆ ಅವ್ರು ಚುನಾವಣೆಯಲ್ಲಿ ಗೆಲ್ಲೇ ಇಲ್ಲಲ್ಲ. ಅವಾಗ ಗೆದ್ದಿದ್ರೆ ಅವತ್ತು ಕೂಡ ಇವತ್ತೇನು ಡಿ ಕೆ ಶಿವಕುಮಾರ್ ಅವ್ರು ಕ್ಲೈಮ್ ಮಾಡ್ತಾವ್ರೆ, ಆ ಕ್ಲೈಮ್ನ ಅವರು ಮಾಡ್ಬೋದಾಗಿತ್ತು. ಚುನಾವಣೆಯಲ್ಲಿ ಗೆಲ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ಅವ್ರಿಗೆ ಅವಕಾಶ ತಪ್ಪಿತು ಅವಾಗ. ಈಗ ಪರಿಸ್ಥಿತಿ ಇಲ್ಲ. ಈಗ ಉಪಮುಖ್ಯಮಂತ್ರಿ ಆಗಿರೋದು ಡಿ ಕೆ ಶಿವಕುಮಾರ್ ಅವರು ಈ ಚುನಾವಣೆಯಲ್ಲಿ ಪಕ್ಷನೂ ಗೆಲ್ಲಿಸಿದ್ರು, ಅವರು ಗೆದ್ದರು. ಅತ್ಯಧಿಕ 1 ಲಕ್ಷ ಲೀಡ್ನಲ್ಲಿ ಗೆದ್ದಂಥ ಉದಾಹರಣೆ. ಅದರಿಂದ ಇವತ್ತು ಪರಮೇಶ್ವರ್ ಅವ್ರಿಗೆ ಅವಕಾಶ ಕೊಡೋದು ತಪ್ಪೇನಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಅವರು, ಅದಾದ ನಂತರ ಹೈಕಮಾಂಡ್ ಪರಮೇಶ್ವರ್ ಅವ್ರಿಗಾರು ಕೊಡಲಿ, ಜಾರಕಿಹೊಳಿ ಇದ್ದಾರೆ, MB ಪಾಟೀಲ್ ಇದ್ದಾರೆ, HK ಪಾಟೀಲ್ ಇದ್ದಾರೆ, ಖಂಡ್ರೆ ಸಾಹೇಬ್ರಿದ್ದಾರೆ, ಯಾರು ಭಾಳಷ್ಟು ಜನ ಇದ್ದಾರೆ, ಖರ್ಗೆ ಸಾಹೇಬ್ರಿದ್ದಾರೆ, ಯಾರು ಇದ್ದಾರೆ, ತುಂಬ ಜನ ಇದ್ದಾರೆ. ಅದು ನಮ್ಮ ತಕರಾರಿಲ್ಲ. ಆದರೆ ಇವತ್ತಿನ ರಾಜ್ಯದ ಸ್ಥಿತಿಗತಿ ನೋಡಿದಾಗ 2ನೇ ಸ್ಥಾನದಲ್ಲಿ ಇವತ್ತಿನ ಮಟ್ಟಿಗೆ ಇರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್. ನೀವು ಹಿಂದೆ ಟಿವಿ ಜೊತೆ ಮಾತಾಡೋ ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನವರು ದೊಡ್ಡ ಮನ್ಸು ಮಾಡಿ ಬಿಟ್ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ, ದೊಡ್ಡ ಮನ್ಸು ಮಾಡಬೇಕು ಅಂತೇಳಿ. ಆ ಒಂದು ದೊಡ್ಡ ಮನಸ್ಸನ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆಯಾ ನಿಮಗೆ? ಇಲ್ಲ, ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಹೇಳಿಕೆ ಯಾವ ರೀತಿ ಇದೆ ಅಂದರೆ, ರಾಹುಲ್ ಗಾಂಧಿ ಅವರು ನಮಗೆ ಸಾಕಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಪಕ್ಷದಲ್ಲಿ, ನನಗೂ ಕೂಡ ಸ್ಥಾನಮಾನಗಳು ಸಿಕ್ಕಿದೆ. ರಾಹುಲ್ ಗಾಂಧಿ ಅವರು ಹೇಳಿದರೆ ನಾನು ತೀರ್ಮಾನ ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹಲವಾರು ಬಾರಿ ಹೇಳಿದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ನೀವೇ ಹೊಡಿತಾ ಇರೋದು, ಅದು ಹಂಗಾಗಿದೆ, ಇದು ಹಿಂಗಾಗಿದೆ ಅಂತ. ನಿಮ್ಮ ಮಾಧ್ಯಮನ ವಿಶ್ವಾಸಕ್ಕೆ ತಗೊಂಡು ನಾವು ಅದೇ ರೀತಿ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ನಾವು ಸಾಕಷ್ಟು ಒತ್ತಡ ಬಂತು, ನೀವು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನೋಟಿಸ್ ಕೊಡಬೇಕು ಬಾಲಕೃಷ್ಣ ಅವರಿಗೆ, ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಒತ್ತಡಗಳೆಲ್ಲ ಬಂತು. ಅದರ ನಡುವೆ ಒಂದು ಶುಭ ದಿನ, ಶುಭ ಗಳಿಗೆ ಬರುವಂಥ ಸಂದರ್ಭ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ. ನಾನು ಮಾತಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು, ಯಾವತ್ತೂ ಕೂಡ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಮಾತುಗಳನ್ನು ತಾವು ಮಾಧ್ಯಮದ ಮುಂದೆ ಆಡಬೇಡಿ. ನೀವು ಮಾತಾಡೋದ್ರಿಂದ ಪಕ್ಷಕ್ಕೆ ಹಾನಿ ಆಗ್ತದೆ, ಪಕ್ಷದ ಬೆಳವಣಿಗೆಗೆ ತೊಂದರೆ ಆಗ್ತದೆ, ನೀವೆಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಅಂತೇಳಿ ನಮ್ಗೆ ಹೇಳಿದ್ರು. ಅವರು ಆ ಸಂದರ್ಭದಲ್ಲೇ ಹೇಳಿದರು. ನಾವು ಅದಾದ ನಂತರ ನಾವೆಲ್ಲೂ ಕೂಡ ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ. ಸರ್, ನೀವು ಕೂಡ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನೋ ಧ್ವನಿ ಎತ್ತಲು ಮೊದಲಿಗ ನೀವು, ಇವತ್ತು ಆ ಒಂದು ಸಂದರ್ಭ ಬಂದಿದೆ ಅನ್ನೋ ಚರ್ಚೆ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಎಷ್ಟು ಖುಷಿ ಇದೆ ನಿಮಗೆ ಅಂತೇಳಿ? ನಮ್ಮ ಧ್ವನಿ ಹೇಳಿದ್ವಲ್ಲ, ಸಿದ್ದರಾಮಯ್ಯನವರ ನಂತರ ನಮಗೆ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತಕ್ಕಂಥದ್ದು. ಅದಾದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ನನಗೇ ಅಲ್ಲ, ನಮ್ಮ ಇಡೀ ಜಿಲ್ಲೆಗೆ ಖುಷಿ ಆಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಖುಷಿ ಆಗ್ತದೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಖುಷಿ ಆಗ್ತದೆ. ಬಹುಶಃ ಈಗ ಈಗ ಸಿದ್ದರಾಮಯ್ಯನವರ ಕಾರ್ಯವೈಖರಿನೇ ಒಂಥರ ಇತ್ತು, ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿನೇ ಒಂಥರ ಇತ್ತು. ನ್ಯಾಚುರಲ್ ಆಗಿ ಸ್ವಲ್ಪ ಬದಲಾವಣೆಗಳಿರ್ತವೆ, ಅದು ಆಗಬೇಕು. ಬಟ್ ಏನೇ ಆದರೂ ಕೂಡ ಸಿದ್ದರಾಮಯ್ಯನವ್ರ ಆಶೀರ್ವಾದ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಅವರು ಸಿದ್ದರಾಮಯ್ಯನವ್ರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಸಾಧನೆ ಮಾಡ್ಬೋದು. ಅವರ ಆಶೀರ್ವಾದ ಇಲ್ಲ ಅಂದರೆ ಕಷ್ಟ ಆಗ್ತದೆ.